ಹನ್ಷಜುಶಿನೈನ್ ಇದು ರೇಖಿಯಲ್ಲಿ ಪವಿತ್ರವಾದಂಥ ಒಂದು ಸಿಂಬಾಲ್. ಈ ಮೊದಲಿನ ವಿಡಿಯೋಗಳಲ್ಲಿ ನಾವು ಡಿಸ್ಟೆನ್ಸ್ ಸೀಲಿಂಗ್ ಬಗ್ಗೆ ಮಾತನಾಡಿದ್ದೇವೆ. ಆ ಡಿಸ್ಟೆನ್ಸ್ ಸೀಲಿಂಗ್ ಮಾಡಬೇಕಂದ್ರೆ ಹನ್ಷಜುಶಿನೈನ್ ಸಿಂಬಾಲ್ ಅವಶ್ಯ. ಈ ಸಿಂಬಾಲ್ ಇರಲಾರ್ದೆ ಡಿಸ್ಟೆನ್ಸ್ ಸೀಲಿಂಗ್ ಸಾಧ್ಯನೇ ಇಲ್ಲ. ಹನ್ಷಜುಶಿನೈನ್ ಸಿಂಬಾಲ್ ಬಳಸಿಕೊಂಡೇ ನಾವು ಡಿಸ್ಟೆನ್ಸ್ ಸೀಲಿಂಗನ್ನು ಮಾಡೋದು. ಹನ್ಷಜುಶಿನೈನ್ ಇದು ಕೇವಲ ಒಂದು ಸಿಂಬಾಲ್ ಅಲ್ಲ, ಇದು ನಮ್ಮ ಅಂತರವನ್ನು, ದೂರದ ಅಂತರವನ್ನು ಕಡಿಮೆ ಮಾಡುವಂಥ ಒಂದು ಸಂಕೇತ. ಇದಕ್ಕೆ ಸಮಯ ಮತ್ತು ಸ್ಥಳದ ಮಿತಿಗಳನ್ನು ಮೀರಿದ ಶಕ್ತಿಯ ಸಂಪರ್ಕದ ಸಂಕೇತ ಅಂತ ರೇಖಿಯಲ್ಲಿ ಇದನ್ನು ಕರೀತಾರೆ. ಹನ್ಷಜುಶಿನೈನ್ ಎಂಬ ಪದಕ್ಕೆ ಹಲವಾರು ಅರ್ಥಗಳಿವೆ. ಅದರಲ್ಲಿ ನನ್ನ ಮತ್ತು ನಿನ್ನ ನಡುವೆ ಯಾವುದೇ ಅಂತರ ಇಲ್ಲ ಅನ್ನೋದು ಒಂದು ಸಹ ಸೇರಿದೆ. ಅಂದರೆ ರೇಖಿ ಹೀಲಿಂಗ್ ಪಡೆಯುವ ವ್ಯಕ್ತಿ ಯಾವುದೇ ಊರಿನಲ್ಲಿ ಇರಲಿ, ಬೇರೆ ರಾಜ್ಯದಲ್ಲಿರಲಿ, ಬೇರೆ ದೇಶದಲ್ಲಿ ಇರಲಿ, ಆತ ಎಲ್ಲೇ ಇರಲಿ, ಅವನನ್ನು ನಾವು ಕನೆಕ್ಟ್ ಮಾಡಿಕೊಳ್ಳುವುದೇ ಈ ಹನ್ಷಜುಶಿನೈನ್ ಎಂಬ ಸಿಂಬಾಲ್ನಿಂದ. ಇದರಿಂದ ವ್ಯಕ್ತಿಗಳ ಅಂತರ ಕಡಿಮೆ ಆಗುತ್ತದೆ. ನಾವು ಈ ಸಿಂಬಾಲನ್ನು ಬಳಸಿಕೊಂಡು ವ್ಯಕ್ತಿಗಳಿಗೆ ಅಷ್ಟೇ ಅಲ್ಲ, ಪ್ರಾಣಿಗಳಿಗೆ, ಗಿಡಗಳಿಗೆ, ಅಷ್ಟೇ ಏಕೆ ಮನೆಗಳಿಗೆ, ಕಚೇರಿಗಳಿಗೂ ನಾವು ರೇಖಿ ಹೀಲಿಂಗ್ ಮಾಡಬಹುದು. ನಾವು ಒಂದು ಸ್ಥಳದಲ್ಲಿ ಕುಂತನೇ ಯಾವುದೇ ಒಂದು ನಮ್ಮ ಸಂಬಂಧಿಕರ ಮನೆ ಅಥವಾ ಸ್ನೇಹಿತರ ಮನೆಯನ್ನು ಹನ್ಷಜುಶಿನೈನ್ ಸಿಂಬಾಲ್ ಬಳಸಿಕೊಂಡು ಆ ಮನೆಗಳಿಗೆ ಹೀಲ್ ಮಾಡ್ಬೋದು, ವ್ಯಕ್ತಿಗಳಿಗೆ ಹೀಲ್ ಮಾಡ್ಬೋದು, ಗಿಡ ಮರಗಳಿಗೆ ಹೀಲ್ ಮಾಡ್ಬೋದು, ಸಾಕು ನಾಯಿ, ಪ್ರಾಣಿ, ಯಾವುದೇ ಪ್ರಾಣಿ ಇದ್ರೂ ಹೀಲ್ ಮಾಡ್ಬೋದು. ಮೊದಲ ಹಂತದಲ್ಲಿ ನಾವು ಕಲಿಯೋದು ಸೆಲ್ಫ್ ರೇಖಿ ಹೀಲಿಂಗ್ ಹಾಗೂ ಫಿಸಿಕಲಿ ರೇಖಿ ಹೀಲಿಂಗ್. ನಾವು ಇಲ್ಲಿ ಕುಳಿತ ನಮ್ಮ ಎದುರಿಗೆ ಇದ್ದವರಿಗೆ ಮಾತ್ರ ನಾವು ಹೀಲ್ ಮಾಡೋದನ್ನು ಹಾಗೂ ಸೆಲ್ಫ್ ರೇಖಿ ಹೀಲಿಂಗ್ ಮಾಡೋದನ್ನು ನಾವು ರೇಖಿಯ ಮೊದಲ ಹಂತದಲ್ಲಿ ಕಲಿತೀವಿ. ಎರಡನೇ ಹಂತದಿಂದ ಸಿಂಬಾಲ್ಗಳು ಪ್ರಾರಂಭವಾಗುತ್ತವೆ. ಈಗಾಗಲೇ ನಾವು ಚೌಕುರೆ ಮತ್ತು ಸೈಕಿ ಅನ್ನುವ ಸಿಂಬಾಲ್ಗಳನ್ನು ಎರಡನೇ ಹಂತದಲ್ಲಿ ನೋಡಿದ್ದೇವೆ. ಈಗ ಈ ಸಿಂಬಾಲ್ ಹನ್ಷಜುಶಿನೈನ್ ಇದು ಸಹ ಎರಡನೇ ಹಂತದ ರೇಖಿ ಕಲಿಯುವಾಗ ಬರುತ್ತೆ. ನಾವು ಈ ಸಿಂಬಾಲ್ಗಳನ್ನು ಇಂಟರ್ನೆಟ್ನಲ್ಲೋ ಅಥವಾ ಪುಸ್ತಕಗಳಲ್ಲಿಯೋ ನೋಡಿ ಕಲಿಯೋದು ಸರಿಯಲ್ಲ. ಅದು ಹೇಗೆ ಬಿಡಿಸ್ಬೇಕು ಏನು ಕೆಲವೊಂದು ಇಂಟರ್ನೆಟ್ನಲ್ಲೂ ಸಹ ಇರ್ತವೆ. ಆದರೆ ಅನುಭವಿ ರೇಖಿ ಗುರುಗಳಿಂದ ದೀಕ್ಷೆ ಪಡೆದುಕೊಂಡೇ ನಾವು ರೇಖಿ ಕಲಿಯಬೇಕು. ಎರಡನೇ ಹಂತದಲ್ಲೂ ಸಹ ದೀಕ್ಷೆ ಪಡೆದುಕೊಂಡೇ ಈ ರೇಖಿ ಸಿಂಬಾಲನ್ನು ಹೇಗೆ ಉಪಯೋಗಿಸಬೇಕು ಏನು ಅನ್ನೋದನ್ನು ಕಲಿಯಬೇಕು. ಪರ್ಫೆಕ್ಟ್ ದೀಕ್ಷೆ ಆದ ನಂತರನೇ ಇವುಗಳ ಉಪಯೋಗ ಮಾಡೋದ್ರಿಂದ ಇದರ ಪರಿಣಾಮ ಸಾಧ್ಯ. ಇಲ್ಲ ಅಂದರೆ ನಾವು ಎಲ್ಲೇ ಪುಸ್ತಕ ನೋಡಿದ್ದೀವಿ ಅಥವಾ ಇಂಟರ್ನೆಟ್ ನೋಡಿದ್ವಿ, ಆ ಮೂಲಕ ಇದನ್ನೇನೋ ಯೂಸ್ ಮಾಡೋದು ಕಲ್ಕೊಂಡ್ವಿ ಅಂದರೆ ಇದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಸರಿಯಾದ ದೀಕ್ಷೆ, ಅನುಭವಿ ಗುರುಗಳು, ಸರಿಯಾದ ರೇಖಿ ಗುರುಗಳು ಇವರಿಂದ ಕಲಿತು ಸರಿಯಾದಂಥ ಮಾರ್ಗದರ್ಶನದಲ್ಲಿ ಈ ರೇಖಿ ಸಿಂಬಾಲ್ಗಳನ್ನು ಉಪಯೋಗಿಸಬೇಕು. ಹನ್ಷಜುಶಿನೈನ್ ಭಾವನಾತ್ಮಕ ಒತ್ತಡ, ದುಃಖ, ಆತಂಕ, ಸಕಾರಾತ್ಮಕತೆ, ಪಾಸಿಟಿವ್ನೆಸ್, ಸಂಬಂಧಗಳ ಸುಧಾರಣೆ ಇವುಗಳಿಗೆ ಸಂಬಂಧಿಸಿದ್ದು. ಮನೆ, ಕಚೇರಿ ಇವುಗಳನ್ನು ಸಹ ಪಾಸಿಟಿವ್ ಮಾಡಲಿಕ್ಕೆ ಇವುಗಳ ರೇಖಿ ಹನ್ಷಜುಶಿನೈನ್ ಸಿಂಬಾಲನ್ನು ಉಪಯೋಗಿಸ್ತಾರೆ. ದೂರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅಷ್ಟೇ, ಆದರೆ ಹನ್ಷಜುಶಿನೈನ್ ಸಿಂಬಾಲನ್ನು ಯೂಸ್ ಮಾಡಿಕೊಳ್ಳುವ ಮೂಲಕ ಎಷ್ಟೇ ದೂರ ಇದ್ದರೂ ನಾವು ಅವರನ್ನು ಕನೆಕ್ಟ್ ಮಾಡಿಕೊಂಡು, ಅವರನ್ನು ಸಂಪರ್ಕ ಮಾಡಿಕೊಂಡು ಇಲ್ಲಿ ಕುಂತನೇ ನಾವು ಹೀಲ್ ಮಾಡ್ಬೋದು. ಹನ್ಷಜುಶಿನೈನ್ ಯೂಸ್ ಮಾಡುವಾಗ ಎಷ್ಟೇ ದೂರ ಇದ್ರೂ, ಯಾವುದೇ ಸಮಯ ಇದ್ರೂ ಅದಕ್ಕೆ ಸಂಬಂಧ ಇಲ್ಲ. ಇದನ್ನು ಯಾವಾಗ ಯೂಸ್ ಮಾಡಬೇಕು? ದೂರದಲ್ಲಿರುವವರಿಗೆ ಹೀಲ್ ಮಾಡುವಾಗ ಈ ಸಿಂಬಾಲನ್ನು ಬಳಕೆ ಮಾಡಬೇಕು. ರೇಖಿ ಗುರುಗಳಿಂದ ಕಲಿತನೇ ಈ ಸಿಂಬಾಲನ್ನು ಯೂಸ್ ಮಾಡಬೇಕು. ಪ್ರೀತಿ, ಕರುಣೆ, ಏಕತೆ, ವಿಶ್ವಾಸ, ಸೇವಾ ಮನೋಭಾವ ಈ ಸಿಂಬಾಲ್ನ ನಿಜವಾದ ಶಕ್ತಿ. ಇದು ಕೇವಲ ಸಂಕೇತ ಅಲ್ಲ, ಇದು ನಾಟ್ ಫಾರ್ ಓನ್ಲಿ ಸಿಂಬಾಲ್. ಸಮಯ, ಪ್ರೀತಿ, ಸಕಾರಾತ್ಮಕತೆ, ಪಾಸಿಟಿವ್ನೆಸ್ ಹೊಂದಿರುವಂಥ ಸಂಕೇತ ಇದು. ಹನ್ಷಜುಶಿನೈನನ್ನು ಇದು ನಮ್ಮ ಸಂಪರ್ಕಕ್ಕೆ ಇರುವಂಥ ಮಹಾನ್ ಶಕ್ತಿ. ನಾವು ಎಲ್ಲೇ ಈಗ ಮೊದಲೇ ಹೇಳಿದಾಗೆ ನಮ್ಮ ಮನೆಯಲ್ಲೇ ಕೂತು ಅಥವಾ ಯಾವುದೇ ಒಂದು ಸ್ಥಳದಲ್ಲಿ ಕೂತು
ಇನ್ನೊಬ್ಬ ವ್ಯಕ್ತಿ ಎಲ್ಲೇ ಇದ್ರೂ ಈ ಸಿಂಬಾಲನ್ನು ಬಳಕೆ ಮಾಡಿಕೊಂಡು ನಾವು ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ತೀವಿ. ಕನೆಕ್ಟ್ ಮಾಡಿಕೊಂಡು ಇನ್ನೂ ಹಲವಾರು ಸಿಂಬಲ್ಗಳು ರೇಖೆಯಲ್ಲಿವೆ. ಆ ಸಿಂಬಲ್ಗಳನ್ನು ಸಹ ಆ ವ್ಯಕ್ತಿಗೆ ಯಾವ ಸಮಸ್ಯೆ ಇದೆ, ಮಾನಸಿಕ ಸಮಸ್ಯೆ ಇದೆಯೋ, ದೈಹಿಕ ಸಮಸ್ಯೆ ಇದೆಯೋ ಅವುಗಳನ್ನು ನಂತರ ಕನೆಕ್ಟ್ ಮಾಡಿಕೊಂಡು ಫಸ್ಟು ನಾವು ಕಾನ್ಸಂಟ್ರೇಷನ್ ಸಿಂಬಲ್ ಯೂಸ್ ಮಾಡ್ಕೊಳ್ಳೋ ಮೂಲಕ ನಮಗೆ ಹಾಗೂ ಹೀಲಿಂಗ್ ಪಡೆಯುವಂಥ ವ್ಯಕ್ತಿಗೆ ಸಂಪರ್ಕ ಸಾಧಿಸ್ತೇವೆ. ಆ ನಂತರ ಇನ್ನುಳಿದ ಸಿಂಬಲ್ಗಳನ್ನು ಯೂಸ್ ಮಾಡಿಕೊಂಡು ಆ ವ್ಯಕ್ತಿಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಕೆಲವು ಸಿಂಬಲ್ಗಳಿವೆ. ಇನ್ನೂ 3 ಮತ್ತು 4ನೇ ಡಿಗ್ರಿ ಅಂದರೆ ಮಾಸ್ಟರ್ ಡಿಗ್ರಿಯಲ್ಲಿ ಸಿಂಬಲ್ಗಳು ಬರ್ತವೆ. ಅವನ್ನು ಯೂಸ್ ಮಾಡಿಕೊಂಡು ವ್ಯಕ್ತಿಗೆ ಹೀಲ್ ಮಾಡೋದರಿಂದ ನಾವು ಇಲ್ಲೇ ಕುಳಿತನೇ ಆ ವ್ಯಕ್ತಿಯ ಸಮಸ್ಯೆಗಳನ್ನು, ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ದೂರ ಮಾಡಬಹುದು. ಈ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಪೂರ್ತಿ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ನೋಡಿ. ನೀವು ರೇಖಿ ಕಲಿಯಬೇಕಂದರೆ ಆನ್ಲೈನನ್ನು ಸಹ ಕಲಿಯಬಹುದು, ವರ್ಚುವಲ್ ಮೂಲಕ ಅಥವಾ ಫಿಸಿಕಲಿನೂ ಸಹ ರೇಖಿ ಕಲಿತು ನೀವು ಸಿಂಬಲ್ಗಳನ್ನು ಕಲಿಯಿರಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಡಿಸ್ಟೆನ್ಸ್ ಹೀಲಿಂಗ್ ಕಲಿಯಿರಿ. ದೂರದಲ್ಲಿರೋ ನಿಮ್ಮ ಸ್ನೇಹಿತರು, ಕುಟುಂಬದವರಿಗೂ ಸಹ ಹೀಲ್ ಮಾಡಿ. ನೀವು ರೇಖಿ ಕಲಿಯಲಾರದೇ ಸಿಂಬಲ್ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಏನಾದರೂ ನಿಮಗೆ ಯಾವುದಾದ್ರೂ ಸಮಸ್ಯೆಗಳು ಅಥವಾ ಏನಾದರೂ ಪ್ರಶ್ನೆಗಳು ಇದ್ದರೆ, ನೀವು ಈಗಾಗಲೇ ರೇಖಿ ಕಲಿತಿದ್ದರೆ ಯಾವ ಸಿಂಬಲನ್ನು ಯೂಸ್ ಮಾಡ್ತಾ ಇದ್ದೀರಾ, ಯಾವ ಹಂತದ ರೇಖೆಯನ್ನು ಕಲಿತಿದ್ದೀರಾ ಅನ್ನೋದನ್ನು ಇನ್ಬಾಕ್ಸ್ನಲ್ಲಿ ಟೈಪ್ ಮಾಡ್ಬೋದು. ಅಥವಾ ನನ್ನ ವಾಟ್ಸಪ್ ನಂಬರ್ 8904131324 ಇದಕ್ಕೂ ನೀವು ಪ್ರಶ್ನೆ ಮಾಡಿ ಕೇಳ್ಬೋದು ಅಥವಾ ಕಾಲ್ ಮಾಡ್ಬೋದು. ಸಮಸ್ಯೆಗಳನ್ನು ಕೇಳಲಿಕ್ಕೆ ಅಥವಾ ಪರಿಹಾರಕ್ಕೆ ಅಥವಾ ಏನಾದರೂ ಸಂಶಯಗಳನ್ನು ಕೇಳಲಿಕ್ಕೆ ಯಾವ ದರನೂ ಇರೋದಿಲ್ಲ, ಯಾವ ಅಮೌಂಟೂ ಇರೋದಿಲ್ಲ. ಉಚಿತವಾಗಿ ನಿಮ್ಮ ಸಮಸ್ಯೆಗಳನ್ನು ಕೇಳ್ಕೋಬೋದು, ಮಾರ್ಗದರ್ಶನ ಪಡೆದುಕೊಳ್ಳಬಹುದು. ಮತ್ತೊಮ್ಮೆ ಇನ್ನೊಂದಿಷ್ಟು ಸಿಂಬಲ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.